ಆಸ್ತಿ ಆಂದೋಲನ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತದ್ದು ಗಮನಿಸ್ತಾ ಇರುವಂತದ್ದು. ಈಗಾಗಲೇ ಎಂಪ್ಲಾಯಿಗಳು ಕೂಡ ಸಿಸ್ಟಮ್ ಸಮೇತವಾಗಿ ಸುಸಜ್ಜಿತವಾದಂತಹ ವಾಹನದಲ್ಲಿ ಈಗಾಗಲೇ ಸಿದ್ಧತೆಯನ್ನು ವಾರ್ಡ್ ಮನೆ ಬಾಗಿಲಿಗೆ ಹೋಗಿ ಜನಗಳಿಗೆ ಈ ಆಸ್ತಿ ಆಂದೋಲನ ಕೂಡ ಬಹಳಷ್ಟು ಶ್ರಮ ಇದ್ದಾರೆ ಅಂತಾನೆ ಹೇಳ್ಬೋದು. ಸ್ವತಃ ಅವರೇ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಆಸ್ತಿ ಆಂದೋಲನ ಸರ್ಕಾರದ ಕಾರ್ಯಕ್ರಮನ ಇಷ್ಟು ಒಂದು ಕಾರ್ಯಕ್ಷಮತೆಯಾಗಿ ಕೆಲಸ ಮಾಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಜನಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಅಂತ? ಸರ್, ಜನರು ತುಂಬಾ ಒಳ್ಳೆಯ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಈಗ ನಾವು ಬಸವ ಭವನದಲ್ಲಿ ಇದನ್ನ ಪ್ರಾರಂಭಿಸ್ತಾ ಇದೀವಿ. ಆಲ್ರೆಡಿ ನಮ್ಗೆ 100-150 ಜನ ನಾವು ಪ್ರಚಾರ ಮಾಡಿರೋದಕ್ಕೆ ಬಂದಿದ್ದಾರೆ. ಅವರೆಲ್ಲ ಅರ್ಜಿಗಳನ್ನ ಅವರಲ್ಲಿ ಕೊಡೋದಕ್ಕೆ ರೆಡಿ ಇದ್ದಾರೆ. ನಾವು ಸಹಿತ ಅವರ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಅದನ್ನ ಇಮಿಡಿಯೇಟ್ಲಿ ಅಲ್ಲಿ ವೆರಿಫೈಯರ್ ಲಾಗಿನ್ಗೆ ಒಂದು ಏನ್ ಪ್ರೊಸೆಸ್ ಆಗುತ್ತೆ ಅದನ್ನ ನೋಡ್ಕೊಂಡು ಅಲ್ಲೇ ಅಪ್ರೂವಲ್ ಮಾಡಿ ಅವ್ರ ಮನೆ ಬಾಗಿಲಿಗೆ ತಲುಪಿಸೋಣ ಅಂತ ಇದೀವಿ. ಅಂದ್ರೆ ಜನರು ಅಲ್ಲಿಂದ ಇಲ್ಲಿವರೆಗೂ ಬರೋದು ಸ್ವಲ್ಪ ಅವ್ರಿಗೆ ತ್ರಾಸ ಆಗ್ಬೋದು. ಹಾಗಾಗಿ ನಾವೇ ಅಲ್ಲಿಗೆ ಹೋಗಿ ಮಾಡೋಣ. ಇದರಿಂದ ವಾರ್ಡನ್ನ ನಾವು ಸಮಸ್ಯೆಗಳನ್ನು ಅರ್ಥಕೊಳಂಗಾಗುತ್ತೆ ಮತ್ತು ಬೇಸಿಕ್ ಆಗಿ ಅವ್ರಿಗೆ ಈ ಖಾತೆಗೆ ಸ್ವಲ್ಪ ಕಚೇರಿಗಳಿಗೆ ಬರ್ತಿದ್ದಾರೆ, ಅದು ಸ್ವಲ್ಪ ಅವ್ರಿಗೆ ಕಡಿಮೆ ಆಗುತ್ತೆ. ಹಿರಿಯ ನಾಗರಿಕರು ಆಮೇಲೆ ಹೆಣ್ಮಕ್ಳು ಇವರೆಲ್ಲ ಕಚೇರಿಗೆ ಅಲಿಯೋದೆಲ್ಲ ತಪ್ಪಿ ನಾವೇ ಅಲ್ಲಿ ಮಾಡೋದ್ರಿಂದ ಇದರಿಂದ ಅವ್ರಿಗೊಂದು ಸೊಲ್ಯೂಷನ್ ಸಿಗುತ್ತೆ ಅಂತ. ಇಷ್ಟು ದಿನ ಈ ಆಸ್ತಿ ಆಂದೋಲನ ಮೇಡಮ್ ಸರ್ವರ್ ಬಿಸಿ ಇರ್ತಾ ಇತ್ತು, ನೆಟ್ವರ್ಕ್ ಇಶ್ಯೂ ಇರ್ತಿತ್ತು ಅನ್ನುವಂಥದ್ದಿತ್ತು. ಈಗ ನೀವು ಈ ವಾಹನದ ಮೂಲಕ ಹೋಗ್ತಾ ಇರ್ಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಮತ್ತೆ ಇನ್ನಿತರ ಸಮಸ್ಯೆಗಳಾಗಲ್ವಾ? ಸರ್, ನೆಟ್ವರ್ಕ್ ಇಶ್ಯೂ ಇದ್ದೇ ಇರುತ್ತೆ. ಏನಂದ್ರೆ ಸರ್ವರ್ ನಮಗೆ KMDS ಅಂತ ನಮ್ಮ ಮೂಲ ಇಲಾಖೆಯ ಒಂದು ಕೇಂದ್ರ ಸ್ಥಾನದಲ್ಲಿ ಇರುತ್ತೆ. ಯಾವಾಗ ಆ ರೀತಿ ಆಗುತ್ತೆ ಅನ್ನೋದನ್ನ ನಾವು ಅವ್ರಿಗೆ ಹೇಳ್ತೀವಿ. ಇವತ್ತು ಸರ್ವರ್ ಡೌನ್ ಇದೆ, ಇವತ್ತು ಯಾರು ಸದ್ಯ ಬರಬೇಡಿ, ಅಥವಾ ನಿಮ್ಮ ಅರ್ಜಿಗಳನ್ನ ಕೊಡಿ, ನಾವು ಸರ್ವರ್ ಯಾವಾಗ ನಮ್ಗೆ ಅಪ್ ಆಗುತ್ತೆ ಅವಾಗ್ಲೇನೆ ಅಪ್ರೂವಲ್ ಮಾಡಿ ನಿಮ್ಗೆ ಕೊಡ್ತೀವಿ ಅಂತ. ಅದೇ ಈಗ ಕಚೇರಿಗೆ ಬಂದು ಫಾರ್ ಎಕ್ಸಾಂಪಲ್ ಈಗ ಒಬ್ಬ ನಂದೆ ಅಂತ ಅನ್ಕೊಳ್ಳಿ, ನಾನು ಬರ್ತೀನಿ, ಸರ್ವರ್ ಡೌನ್ ಆಗಿದೆ ಅಂತಾನೆ ಅವರು ಕೇಳಕ್ಕೆ ಅಂತಾನೆ ಆಫೀಸಿಗೆ ಬರಬೇಕು. ಅದೇ ಮಾಹಿತಿ ನಾವು ಪಬ್ಲಿಕ್ಗೆ ಅಲ್ಲಿ ಕೊಡೋದ್ರಿಂದ ಇವತ್ತು ಸರ್ವರ್ ಡೌನ್ ಇದೆಯಾ, ನಾಳೆ ಆಯ್ತು ನಮ್ಗೆ ಮಾಡ್ಕೊಡಿ ಅಂತನಾದ್ರೂ ಬರ್ತಾರೆ. ಈ 7 days ಏನು ಪೀರಿಯಡ್ ಇದೆ ಅದಕ್ಕೂ ಮುಂಚೆ ನಾವು ಮಾಡ್ಕೊಡೋಕೆ ಬಹಳ ಪ್ರಯತ್ನ ಪಡ್ತಿದೀವಿ. ಸರ್ವರ್ ಡೌನ್ ಏನಾದ್ರು ಆ ಥರ ಆದಾಗ ಪಬ್ಲಿಕ್ಗೆ ಅಲ್ಲೇ ಮಾಹಿತಿ ಹೇಳಿ ನಾಳೆ ಅಟ್ಲೀಸ್ಟ್ ಬನ್ನಿ ಅನ್ನೋದನ್ನ ಹೇಳ್ತೀವಿ. ಅದು ಇಲ್ಲಿಗೆ ಬಂದು ಕೇಳೋದಕ್ಕಿಂತಲೂ ನಾವು ಅಲ್ಲೇ ಹೋಗಿ ಹೇಳೋದ್ರಿಂದ ಸ್ವಲ್ಪ ಅವ್ರಿಗೆ ಇನ್ನೂ ಈಸಿಯಾಗಿ ಮಾಹಿತಿ ಗೊತ್ತಾಗುತ್ತೆ. ಮಹಾನಗರ ಪಾಲಿಕೆ, ಅದರಲ್ಲೂ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಮೇಲೆ ದೂರಿದ್ದಿಷ್ಟೇ, ಬ್ರೋಕರ್ಗಳಿದ್ದಾರೆ ಮತ್ತೆ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ, ಮತ್ತೆ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಕೆಲವರು ತೊಡಗಿಕೊಂಡಿದ್ದಾರೆ ಅನ್ನೋದಿತ್ತು. ನೀವು ಬಂದಾದ್ಮೇಲೆ ಇದಕ್ಕೆ ಯಾವ ರೀತಿ ಕಡಿವಾಣ ಆಗ್ತೀವಿ? ಸರ್, ಈಗ ನಮಗೂ ಅಷ್ಟೇ ಅಪ್ರೂವಲ್ ಲಾಗಿನ್ಗಳಿಗೆ ಬಂದಾಗ ಅದು ತನ್ನದೇ ಆಗಿದೆಯಾ ಅಂತ ಹೇಳಿ ಸಾರ್ವಜನಿಕರು ಬಂದು ಅದನ್ನ ಹೇಳಲ್ಲ. ಕೆಲವೊಬ್ರು ನಮ್ಮ ಭೇಟಿ ಸಮಯದಲ್ಲಿ ಬರ್ತಾರೆ, ನಂದಿದೆ ದಯವಿಟ್ಟು ಮಾಡಿ ಅಂದಾಗ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತೀವಿ. ಯಾರು ಪಬ್ಲಿಕ್ ಯಾರು ಅವ್ರ ಮಧ್ಯವರ್ತಿಗಳಿಗೆ ಕಳಿಸ್ತಿದ್ದಾರೆ ಅದು ಗೊತ್ತಾಗಲ್ಲ. ಈ ಸಂದರ್ಭದಲ್ಲಿ ನಾವು ಹೋದಾಗ ಅವ್ರು ಮುಂದೆನೆ ಇರ್ತಾರೆ, ಅವ್ರ ಮುಖನ ನಾವು ಅಲ್ಲೇ ನೋಡ್ಬೋದು, ಆಧಾರ್ ಕಾರ್ಡ್ ಕೊಡ್ತಾರೆ, ಅವ್ರ ಅರ್ಜಿ ಕೊಡ್ತಾರೆ, ಅವ್ರ ಹೆಸರನ್ನ ಕೇಳಿ ನಾವು ತಗೊಳ್ಳೋದ್ರಿಂದ ಅಲ್ಲಿ ಮಧ್ಯವರ್ತಿಗಳ ಕಾಟನೆ ಇರೋದಿಲ್ಲ ಪಬ್ಲಿಕ್ಗೆ. ಹೀಗಾಗಿ ನಾವು ಅಲ್ಲೇ ಹೋಗಿ ಮಾಡೋದೇ ಬೆಸ್ಟ್ ಅಂತ ನಮ್ಮೆಲ್ಲ ತಂಡಕ್ಕೆ ಅನಿಸಿ, ಮತ್ತೆ ಝೋನಲ್ 3 ಝೋನ್ ಕಮಿಷನರ್ ಅವರು ನಾವು ನಮ್ಮ ವಾರ್ಡಿಂದ ಪ್ರಾರಂಭ ಮಾಡೋಣ ಅಂತ ಅವರೇ ಬಂದಿದ್ದನ್ನು ನಾನು ಶ್ಲಾಘನೀಯ ಮಾಡ್ತೀನಿ. ಸೊ ಇದು ನಮ್ಮ ಎಲ್ಲಾ ವಾರ್ಡ್ಗಳಲ್ಲೂ ಮುಂದುವರಿಯುತ್ತೆ. ಇನ್ನೂ 2 ಝೋನಲ್ ಕಮಿಷನರ್ ಅವರು ಕಾತ್ರದಿಂದ ಇದ್ದಾರೆ, ನಾವು ನಮ್ಮಲ್ಲಿ ಶುರು ಮಾಡ್ತೀವಿ ಅಂತ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.